ಕಸದ ಬಗ್ಗೆ ಹೇಳ್ತಿದ್ದಾರೆ. ಮೈಸೂರಲ್ಲೂ ಕೂಡ ಅದೇ ರೀತಿಯಲ್ಲಿ ಪಾಲಿಕೆಗಳ ಕಸನ ತಗೊಂಡೋಗಿ ಎಲ್ಲಂದ್ರಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟ ಕಪ್ಪಲಲ್ಲೆಲ್ಲ ಸುರಿತಾ ಇದ್ದಾರೆ ಅಂತ ಆರೋಪ ಇದೆ. ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಕಳೆದ 4-5 ತಿಂಗಳಿಂದ ಅವ್ರಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಕಸ ವಿಲೇವಾರಿ ಮಾಡೋರಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತು ಟೆಂಡರ್ ಕರೆದಿದ್ದಾರೆ. ಈಗ ಟೆಂಡರಲ್ಲಿ ಕೂಡ ಅವ್ಯವಹಾರ ಆಗಿದೆ. ಕಳೆದ ಬಾರಿ ಏನು ಟೆಂಡರ್ ಇತ್ತು ಅದಕ್ಕೂ ಈ ಟೆಂಡರ್ಗೂ 600 ಕೋಟಿ ಡಿಫ್ರೆನ್ಸ್ ಇದೆ. 600 ಕೋಟಿ ಡಿಫ್ರೆನ್ಸ್ ಇದೆ. ಅದು CM ಆಫೀಸಲ್ಲಿ ಫೈಲ್ ಹಂಗೆ ಪೆಂಡಿಂಗ್ ಇದೆ. ಈ ಗೊಂದಲದಿಂದ ಇಡೀ ಬೆಂಗಳೂರು, ಇಡೀ ಕರ್ನಾಟಕ ರಸ್ತೆಗಳು ಡಂಪಿಂಗ್ ಯಾರ್ಡ್ ಆಗಿದೆ. ಕರ್ನಾಟಕದ ಎಲ್ಲ ರಸ್ತೆಗಳು ಡಂಪಿಂಗ್ ಯಾರ್ಡ್. ಯಾಕಂದರೆ ಯಾರು ಕಸ ತಗೊಂಡೋಗಿ ಹಾಕೋಕ್ಕಾಗ್ತಾ ಇಲ್ಲ. ಡಂಪಿಂಗ್ ಯಾರ್ಡ್ಗಳೆಲ್ಲ ಸ್ಥಗಿತ ಆಗಿದೆ. ಅವ್ರಿಗೂ ಪೇಮೆಂಟ್ ಇಲ್ಲ. ಕಸ ತೆಗೆಯೋ ಲಾರಿಗೂ ಪೇಮೆಂಟ್ ಇಲ್ಲ. ಕಸ ಗುಡಿಸೋರ್ಗೂ ಪೇಮೆಂಟ್ ಇಲ್ಲ. ಒಟ್ಟಿನಲ್ಲಿ ಸರ್ಕಾರ ಇಡೀ ಫೈನಾನ್ಸ್ ಇಲಾಖೆಯ ತೊಳೆದು ಕಸ ಗುಡಿಸ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರು ಸೇರ್ಕೊಂಡು ಇಡೀ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಕಸವನ್ನು ಗುಡಿಸ್ಬಿಟ್ಟಿದ್ದಾರೆ. ಕಸ ಅಲ್ಲ, ಗುಡಿಸ್ಬಿಟ್ಟಿದ್ದಾರೆ, ತೊಳೆದು ಬಿಟ್ಟಿದ್ದಾರೆ ಅದನ್ನು. ಅದಕ್ಕೆ ಯಾವುದಕ್ಕೂ ಇಲ್ಲ. ಪೆನ್ಷನ್ಗೂ ದುಡ್ಡಿಲ್ಲ. 2-3 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ. ಬಡವರಿಗೆ ಔಷಧಿಗೆ ತಗೊಳಕ್ಕೆ ಕೊಡ್ತಾ ಇದ್ದಂಥ ಪೆನ್ಷನ್ನು, ಔಷಧಿ ಮಾತ್ರೆಗೆ ಕೊಡ್ತಾ ಇರೋ ಪೆನ್ಷನ್ಗೂ 3 ತಿಂಗಳಿಂದ ಹಣ ಇಲ್ಲ. ಒಟ್ಟಿನಲ್ಲಿ ದಿವಾಳಿಯ ಅಂಚಿಗೆ ಬಂದು ನಿಂತಿದೆ. ದಿವಾಳಿ ಆದಂಥ ಸರ್ಕಾರ, ದಿವಾಳಿ ಆದಂಥ ಸಿದ್ದರಾಮಯ್ಯನವರ ಸರ್ಕಾರ. ಧನ್ಯವಾದ.